ಒಂದು ರಿಯಾಲಿಟಿ ಶೋ 6 ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಅಭಿಮಾನಿಗಳ ಕ್ರೇಜ್ ಕೂಡ ಜೋರಾಗಿದೆ. ಹವಾ ಜೋರಾಗಿದೆ. ಅಶ್ವಿನಿ ಗೌಡ ಪರವೂ ಕ್ಯಾಂಪೇನ್ ಭರ್ಜರಿಯಾಗಿದೆ. ಪಟಾಕಿ ರಕ್ಷಿತಾಗೆ ಜೈಕಾರ ಹಾಕೋರು ಒಂದ್ ಕಡೆಯಾದ್ರೆ ಕಾವ್ಯಾಗೆ ಪರಾಕ್ ಹಾಕ್ತಿರೋರು ಮತ್ತೊಂದ್ ಕಡೆ. ಧನುಷ್ಗಾಗಿ ಪೂಜೆ ಮಾಡೋರು ಕೆಲವೆಡೆಯಾದ್ರೆ ರಘು ಗೆಲುವಿಗಾಗಿ ಶುಭ ಹಾರೈಸ್ತಿರೋರು ಮತ್ತಷ್ಟು ಮಂದಿ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಯಾರ್ ಗೆಲ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಗ್ರಾಂಡ್ ಫಿನಾಲೆ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯುತ್ತಿದ್ದು ಹೊರಗೆ ಅಭಿಮಾನಿಗಳ ಘೋಷಣೆ ಮುಗಿಲು ಮುಟ್ಟಿದೆ. ಅಭಿಮಾನಿಗಳ ಪ್ರವಾಹ ತಡೆಗೆ ಪೊಲೀಸರು ಲಾಠಿ ಕೂಡ ಬೀಸಿದ್ದಾರೆ. ಹೌದು, ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೆಯುತ್ತಿದೆ. ಬಿಡದಿ ಬಳಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಕಿಚ್ಚ ಸುದೀಪ್ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ. ಅಂತಿಮ ಹಂತದಲ್ಲಿ 6 ಸ್ಪರ್ಧಿಗಳು ಕಣಕ್ಕಿಳಿಯಲಿದ್ದು ಅಭಿಮಾನಿಗಳ ಕುತೂಹಲವು ಗರಿಗೆದರಿದೆ. ಸ್ಟುಡಿಯೋ ಆವರಣದ ಬಳಿ ಸಾಕಷ್ಟು ಫ್ಯಾನ್ಸ್ ಸೇರಿದ್ರು. ಅಭಿಮಾನಿಗಳ ಪ್ರವಾಹವನ್ನ ತಡೆಯಲು ಪೊಲೀಸರು ಲಾಠಿ ಬೀಸಬೇಕಾಯಿತು. ತಮ್ಮ ನೆಚ್ಚಿನ ಸ್ಪರ್ಧಿಗಳ ಗೆಲುವಿಗಾಗಿ ಅಭಿಮಾನಿಗಳು ಕೂಡ ಶುಭ ಹಾರೈಸುತ್ತಿದ್ದಾರೆ. ಅದರಲ್ಲೂ ಗಿಲ್ಲಿ ನಟ ಪರ ಕ್ರೇಜ್ ಜೋರಾಗಿದೆ. ಇಲ್ಲಿಯ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಗದಪುರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲೆಲ್ಲೂ ಗಿಲ್ಲಿ ಕಟೌಟ್ಗಳು ರಾರಾಜಿಸುತ್ತಿದ್ವು. ನೂರಾರು ಅಭಿಮಾನಿಗಳು ಗಿಲ್ಲಿ ಗೆಲುವಿಗೆ ಶುಭ ಹಾರೈಸಿದ್ರು. ಮಂಡ್ಯ ಮಾತ್ರವಲ್ಲ, ಮೈಸೂರು, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ ಸೇರಿ ಅನೇಕ ಜಿಲ್ಲೆಗಳಲ್ಲಿ ಗಿಲ್ಲಿ ಹವಾ ಸೃಷ್ಟಿಯಾಗಿದೆ. ಗಿಲ್ಲಿ ಗೆಲುವಿಗಾಗಿ ಫ್ಯಾನ್ಸ್ ಪೂಜೆಯನ್ನು ಮಾಡುತ್ತಿದ್ದಾರೆ. ಇನ್ನು ಅಶ್ವಿನಿ ಗೌಡ ಪರವೂ ಅಭಿಮಾನಿಗಳು ಜೈಕಾರ ಹಾಕ್ತಿದ್ದಾರೆ. ಕರವೇ ಕಾರ್ಯಕರ್ತರು ಕೂಡ ಅಶ್ವಿನಿ ಗೆಲುವಿಗಾಗಿ ಶುಭ ಹಾರೈಸಿದ್ದಾರೆ. ರಕ್ಷಿತಾ ಶೆಟ್ಟಿ ಪರವೂ ಅಭಿಮಾನಿಗಳು ಪಾಠ ಮಾಡ್ತಿದ್ದಾರೆ. ರಕ್ಷಿತಾ ಪೋಸ್ಟರ್ ಹಿಡಿದು ಜೈಕಾರ ಹಾಕ್ತಿದ್ದಾರೆ. ಬ್ಯಾನರ್ ಕಟ್ಟಿ ಪರಾಕ್ ಹಾಕ್ತಿದ್ದಾರೆ. ರಕ್ಷಿತಾ ಅಜ್ಜಿ ಕೂಡ ಮೊಮ್ಮಗಳ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಕಾವ್ಯ, ಧನುಷ್, ರಘು ಪರವು ಫ್ಯಾನ್ಸ್ ಜೈಕಾರ ಮೊಳಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್.